ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಈ ದಿಕ್ಕಿನಲ್ಲಿ ಪೊರಕೆ ಇಟ್ಟರೆ ದರಿದ್ರ ಬರುತ್ತದೆ. ಪೊರಕೆ ಯಾವ ದಿಕ್ಕಿನಲ್ಲಿ ಇಡಬಾರದು ಅಂತ ನೋಡುವ ಮುನ್ನ ಈ ಪೊರಕೆಗೆ ಯಾವ ಅಧಿಪತಿ ಅಂತ ನೋಡಬೇಕಾಗುತ್ತದೆ. ಹೌದು, ಯಾವ ಜಾಗದಲ್ಲಿ ಗಲೀಜು ಅಶುಚಿತೆಯಿಂದ ಇರುತ್ತದೆಯೋ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ತಾಂಡವ ಆಡ್ತಿರುತ್ತದೆ. ಈ ಗಲೀಜು ಅಶುಚಿತೆಯ ಕಾರಣ ರಾಹುಗ್ರಹ. ಆದರೆ ಸಿಕ್ಕ ಜಾಗದಲ್ಲಿ ಕಸ ಚೆಲ್ಲುವುದಕ್ಕೆ ಬರುವುದೇ ಬಾಧೆಗಳು ಶನಿ ಅಂತ ಕರಿತೀವಿ. ವಿಷಯಕ್ಕೆ ಬಂದರೆ ಪೊರಕೆಗೆ ಅಧಿಪತಿ ಗ್ರಹ ಶುಕ್ರ ಅಂತ ಕರಿತೀವಿ. ಯಾವಾಗಲೂ ಶುಚಿಯಿಂದ ಇರಲು ಬಯಸುವ ಅಂಶವಿದು. ಇನ್ನೊಂದು ರೀತಿಯಲ್ಲಿ ಲಕ್ಷ್ಮಿ ಅಂಶ ಅಂತ ಕೂಡ ಕರಿತೀವಿ. ಈ ಪೊರಕೆಯನ್ನು ವಾಯುವ್ಯ ದಿಕ್ಕಿನಲ್ಲಿ ಇಟ್ಟರೆ ದರಿದ್ರ ಬರುತ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟರೆ ವಿಪರೀತ ಪದೇ ಆರೋಗ್ಯ ಸಮಸ್ಯೆ ಬರುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ಇದ್ದರೆ ಹಣದ ಸಮಸ್ಯೆ ಬರುತ್ತದೆ. ಜೊತೆಗೆ ಯಾವಾಗಲೂ ಒತ್ತಡ, ಜಗಳ, ಮನಸ್ತಾಪ ಇರುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಕುಲದೇವ ಶಾಪ ಆಕ್ಟಿವೇಟ್ ಆಗುತ್ತದೆ. ಜೊತೆಗೆ ಮನೆಯಲ್ಲಿ ದೇವರು ಇರುವುದಿಲ್ಲ. ಹಾಗಾದರೆ ಪೊರಕೆ ಎಲ್ಲಿ ಇಡಬೇಕು ಅನ್ನುವ ವಿಷಯಕ್ಕೆ ಬಂದರೆ, ಪೊರಕೆ ಲಕ್ಷ್ಮಿ ಅಂಶದ ವಸ್ತು ಆಗಿರುವುದರಿಂದ ಲಕ್ಷ್ಮಿ ಇರುವ ದಿಕ್ಕಿನಲ್ಲಿ ಇಡಬೇಕು. ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಬರುವ ಉತ್ತರ ದಿಕ್ಕಿನಲ್ಲಿ ಯಾರಿಗೂ ಕಾಣದಂತೆ ಇಡಬೇಕು. ಅಕಸ್ಮಾತ್ ಇಟ್ಟ ಪೊರಕೆಯನ್ನು ಮನೆಯ ಬರುವ ವ್ಯಕ್ತಿಗಳು ಅಥವಾ ಅಪರಿಚಿತರು ನೋಡಿದರೆ ಮನೆಯಲ್ಲಿ ಗಂಡ ಹೆಂಡತಿ ಹೊಂದಾಣಿಕೆ ಮತ್ತು ದುಡ್ಡು ಮತ್ತು ಪ್ರೀತಿ ಹಂತವಾಗಿ ನಷ್ಟ ಆಗುತ್ತದೆ. ಜೊತೆಗೆ ಕಷ್ಟ, ನೋವು, ಹಿಂಸೆ, ಒತ್ತಡದ ಜೊತೆಗೆ ದರಿದ್ರ ಕೂಡ ಬರುತ್ತದೆ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.